ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವೇದಗಳ ಕಾಲದ ನಿಯಮಗಳು, ಪುರೋಹಿತ ವರ್ಗದ ಪ್ರಾಬಲ್ಯ, ಪ್ರಾಣಿಬಲಿ, ಮಂತ್ರೋಚ್ಚಾರಣೆ, ಜಾತಿ ಪದ್ಧತಿ ವಿರೋಧಿಸಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಜೈನ ಧರ್ಮ ರೂಪುಗೊಂಡಿತು ಎಂದು ವಿಶ್ರಾಂತ ಉಪನ್ಯಾಸಕರಾದ MPM ದಯಾನಂದ ಸ್ವಾಮಿ ಹೇಳಿದರು. ವಿಜಯನಗರ ಜಿಲ್ಲೆ ಹುನಡಗಲಿ ತಾಲೂಕಿನ ಸೋಗಿ ಗ್ರಾಮದ ಪಟ್ಟೇದ ಸಿದ್ದಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಆಯೋಜಿಸಿದ್ದ ಶ್ರೀಮತಿ ಜೈನರ ಸೋಗಿರಮ್ಮ ಸ್ಮರಣಾರ್ಥ ದತ್ತಿ, ಶ್ರೀಮತಿ ಪುಲಿಬಾಯಿ ಸಗನ್ಮಲ್ ಜಿ ಸ್ಮರಣಾರ್ಥ ದತ್ತಿ, ಶ್ರೀ ಗುಂಜಾಳ್ ರುಕ್ಮಪ್ಪ ಸ್ಮರಣಾರ್ಥ ದತ್ತಿ, ಶ್ರೀ ಜೆ ಜಿನ್ನಪ್ಪನವರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಜೈನ ಧರ್ಮ ನಡೆದು ಬಂದ ಹಾದಿ ಹಾಗೂ ಕನ್ನಡ ಸಾಹಿತ್ಯಕ್ಕೆ ಜೈನ ಕವಿಗಳ ಕೊಡುಗೆ ವಿಷಯ ಕುರಿತು ಅವರು ಮಾತನಾಡಿದರು. ಜೈನ ಧರ್ಮದ 24 ತೀರ್ಥಂಕರರಲ್ಲಿ ಆದಿನಾಥ, ಪಾರ್ಶ್ವನಾಥ, ಮಹಾವೀರರು ಪ್ರಮುಖರಾಗಿದ್ದಾರೆ. ಜಿನ ಎಂದರೆ ಗೆದ್ದವನು, ಮುಕ್ತನಾದವನು. ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಇವು ಜೈನ ಧರ್ಮದ ಪಂಚ ತತ್ವಗಳಾಗಿವೆ ಎಂದರು. ಚಂದ್ರಗುಪ್ತ ಮೌರ್ಯ ಸೇರಿದಂತೆ ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಮುಂತಾದ ರಾಜಮನೆತನಗಳು ಜೈನ ಧರ್ಮಕ್ಕೆ ಆಶ್ರಯ ನೀಡಿದ್ದವು. ಶ್ವೇತಾಂಬರ, ದಿಗಂಬರ ಜೈನ ಧರ್ಮದ ಪ್ರಮುಖ ಪಂಥಗಳಾಗಿವೆ. ಕರ್ನಾಟಕದಲ್ಲಿ ಮೂಡುಬಿದಿರೆ, ಶ್ರವಣಬೆಳಗೊಳ, ಕಾರ್ಕಳ, ಧರ್ಮಸ್ಥಳ ಜೈನರ ಪವಿತ್ರ ಕ್ಷೇತ್ರಗಳಾಗಿವೆ ಎಂದರು. ಜೈನ ಕವಿಗಳಲ್ಲಿ ಪಂಪ, ಪೊನ್ನ, ರನ್ನ, ರತ್ನತ್ರಯ ಕವಿಗಳಾಗಿದ್ದಾರೆ. ಇವರು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು ಎಂದರು. ಸಾಹಸ, ಭೀಮ ವಿಜಯ, ಗದಾಯುದ್ಧ, ರಾಮಚಂದ್ರ ಚರಿತೆ, ಮಲ್ಲಿನಾಥ ಪುರಾಣ, ಕೇಶಿರಾಜನ ಶಬ್ದಮಣಿ ದರ್ಪಣ, ಶಿವಕೋಟ್ಯಾಚಾರ್ಯರ ಒಡ್ಡಾರಾಧನೆ ಮುಂತಾದ ಮಹತ್ವ ಕೃತಿಗಳು ಜೈನ ಕವಿಗಳ ಕೊಡುಗೆಯಾಗಿವೆ ಎಂದರು. PRD ಬ್ಯಾಂಕ್ ಅಧ್ಯಕ್ಷರಾದ KB ವೀರಭದ್ರಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ತಾಲೂಕಿನಾದ್ಯಂತ ಸಂಘಟಿಸಿ ಭಾಷಾ ಜಾಗೃತಿ ಉಂಟು ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಹಿರಿಯ ಶಿಕ್ಷಕ K ಗುರುಬಸವರಾಜ್ ಮಾತನಾಡಿ, ಮಕ್ಕಳಲ್ಲಿ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ವಿಷಯಗಳ ಕುರಿತು ಆಸಕ್ತಿ ಮೂಡಿಸಲು ಇಂಥ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದರು. ಶಿಕ್ಷಕ M ಶೇಖ್ ಅಹಮದ್, ಸಾಹಿತಿ ಹಾಲೇಶ್ ಹಕ್ಕಂಡಿ ಕನ್ನಡ ಗೀತೆಗಳನ್ನು ಪ್ರಸ್ತುತಪಡಿಸಿದರು. STMC ಅಧ್ಯಕ್ಷ H ಸಿದ್ದಪ್ಪ, ದತ್ತಿದಾನಿ ಪದ್ಮರಾಜ್ ಜೈನ್, ಸಾಹಿತಿ ಮಲ್ಕಿ ಒಡೆಯರ್ ನಾಗರಾಜ್, ಶಿಕ್ಷಕ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಸಾಪ ತಾಲೂಕು ಘಟಕದ ಅಧ್ಯಕ್ಷರಾದ ವೀರೇಂದ್ರ ಪಾಟೀಲ್ ಅಧ್ಯಕ್ಷತೆ ವಹಿಸಿದರು. ಶಾಲಾ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಹಾಡಿದರು. ಕನ್ನಡ ಶಿಕ್ಷಕ TM ರುದ್ರಸ್ವಾಮಿ ಸ್ವಾಗತಿಸಿದರು. ಶಿಕ್ಷಕ GSM ಕೊಟ್ರೇಶ್ ಪ್ರಾಸ್ತಾವಿಕವಾಗಿ, ಗಣಿತ ಶಿಕ್ಷಕ ಲೋಕೇಶ್ ವಂದಿಸಿದರು. ದೈಹಿಕ ಶಿಕ್ಷಕ K ಮಲ್ಲಿಕಾರ್ಜುನ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಮತ್ತು ಇದಕ್ಕಿಂತ ಮೊದಲು ಏನಿತ್ತು, ಈ ದೇಶದಲ್ಲಿ ರಾಜರಿದ್ರ, ಜನ ಇದ್ರು, ಗುಂಪು ಜನ ಬದುಕಿದ್ರು, ಮಹಾಜನಪದಗಳು ಅಂತ ಕರೀತಿದ್ರು. ಅಂತ ಕಾಲದಲ್ಲಿ ವರ್ಣಾಶ್ರಮ ಪದ್ಧತಿ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅನೇಕ ಪೂಜೆ ಪುನಸ್ಕಾರಗಳು, ಮಂತ್ರೋಚ್ಚಾರಣೆ, ಜಾತಿ ಪದ್ಧತಿ, ಸ್ತ್ರೀ ಶೋಷಣೆ ಇತ್ತು. ಕೇಳ್ತಾ ಇದ್ದೀರಾ? ಸ್ತ್ರೀ ಶೋಷಣೆ, ಜಾತಿ ಪದ್ಧತಿ, ಸಮಾನತೆ ಇರಲಿಲ್ಲ. ಹೆಣ್ಮಕ್ಳನ್ನು ಕೊಲ್ಲೋದು, ಪಶು ಪಕ್ಷಿಗಳನ್ನು ಕೊಲ್ಲೋದು, ಅನೇಕ ತಾಸುಗಳ ಕಾಲ ಮಂತ್ರೋಚ್ಚಾರಣೆ ಯಾವುದೇ ಭಾಷೆಗೆ ಹೇಳ್ತಿದ್ರೆ ಗೊತ್ತಿಲ್ಲ. ಸಂಸ್ಕೃತದಲ್ಲಿ ಹೇಳ್ತಿದ್ರು, ಸಂಸ್ಕೃತ ಸಾಮಾನ್ಯ ಜನರಿಗೆ ಗೊತ್ತಿರಲಿಲ್ಲ. ಈಗ ಇಂಥ ಸ್ಥಿತಿಯಲ್ಲಿ ಈ ಸನಾತನ ಪದ್ಧತಿಯ ಕೆಲವಾರು ಅಸಂಗತಗಳ ವಿರುದ್ಧ ಈಗಾಗಲೇ ನೀವು ಪ್ರೈಮರಿ ಶಾಲೆಯಲ್ಲಿ 6, 7, 8, 9 ಕ್ಲಾಸಲ್ಲಿ ಓದಿರ್ತೀವಿ. ಜೈನ ಧರ್ಮವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಹಾದಿಯಲ್ಲಿ 24 ಜನ ತೀರ್ಥಂಕರಾಗಿ ಹೋಗಿದ್ದಾರೆ. ಎಷ್ಟು? 24 ಜನ ತೀರ್ಥಂಕರರು. ಮೊದಲನೇ ತೀರ್ಥಂಕರ ಆದಿನಾಥ ಅಥವಾ ವೃಷಭದೇವ, 23ನೇ ತೀರ್ಥಂಕರ ಪಾರ್ಶ್ವನಾಥ. ಆ ಪಾರ್ಶ್ವನಾಥನ ಅನುಯಾಯಿಗಳನ್ನು ಶ್ವೇತಾಂಬರರು ಅಂತ ಕರೀತಾರೆ. 4 ತತ್ವಗಳನ್ನು ಪ್ರತಿಪಾದನೆ ಮಾಡಿದ ಆ ಪಾರ್ಶ್ವನಾಥನ ನಂತರ ಬರ್ತಕ್ಕಂಥದ್ದೇ ವರ್ಧಮಾನ ಮಹಾವೀರ. ಆತನ ಮೊದಲ ಹೆಸರು ವರ್ಧಮಾನ. ಆತ ಸನ್ಯಾಸಿ ಆಗಿದ್ದರಿಂದ ಮಹಾವೀರನಾದ ಮತ್ತು ಬಹಳಷ್ಟು ಶಕ್ತಿಶಾಲಿನೂ ಇದ್ದ. ಯಾಕೆ ಸನ್ಯಾಸಿ ಆಗ್ತಾನೆ? ಈತ ಕ್ಷತ್ರಿಯ ಧರ್ಮದವರು, ಅಂದರೆ ಕುಡುಗೋಲು, ಕೊಡ್ಲಿ, ಯುದ್ಧ, ಹೊಡೆದಾಟ, ಬಡಿದಾಟ. ಆನೆಯನ್ನ ಆತ ಬಗ್ಸಿದ್ದ, ಮದಿಸಿದ ಕರಿಯನ್ನ ಮದವೊಡಗಿಸಿದ ಆತ ವರ್ಧಮಾನ. ಹೀಗಾಗಿ ಆತನಿಗೆ ಮಹಾವೀರ ಅಂತ ಕರೆದ. ಮುಂದೆ ಆಸೆಯನ್ನ, ನೆಮ್ಮದಿಯನ್ನ, ಆಕಾಂಕ್ಷೆಗಳನ್ನ ಗೆದ್ದವನಾಗಿದ್ದರಿಂದ ಅವನಿಗೆ ಜಿನನಾದನ ಅಂತ ಕರೀತಾರೆ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಿಲಾದೇವಿ,
ವಯಸ್ಸಿಗೆ ಬಂದ 16-17 ವಯಸ್ಸಾಯ್ತು, ಮದುವೆ ಮಾಡಿದ್ರು. ಯಶೋದಾಳ ಜೊತೆ ಮದುವೆ ಆಯಿತು. ಕ್ಷತ್ರಿಯ ಲಿಚ್ಚನ ಮನೆತನದವರು. ಹೀಗೆ ಆತನಿಗೆ ಒಬ್ಬ ಮಗಳು ಹುಟ್ಟಿದ್ದು. ಯಾಕೋ ಆತನಿಗೆ ನೆಮ್ಮದಿ ಇರಲಿಲ್ಲ. ಒಂದು ನಮೂನಿ ಇರ್ತಿದ್ದ, ಸುಮ್ಮನೆ ಕುಂದಿರ್ತಿದ್ದ. ಶಾಲೆಯಲ್ಲಿ ಆ ಸರ್ಗಳು ಬಂದರು ಸುಮ್ಮನೆ ಇರ್ತಿದ್ದ. ರಾಜನ ಒಡಗಳು ಈಗ ಆರಾಮಾಗಿ ಬಿಡೋದಾಯ್ತಲ್ಲ. ಏನೋ ಆತನಿಗೆ ಈ ಸುಖ, ನೆಮ್ಮದಿ, ಸಂತೋಷಗಳು ಶಾಶ್ವತವಲ್ಲ ಅಂತ. ಹಾಗಾಗಿ 29-30 ವಯಸ್ಸಿನವರೆಗೂ ಇದ್ದು ಸಾಕಾಗಿ ಈ ಲೆಫ್ಟ್ ಔಟ್ ಹಿಸ್ ಪ್ಯಾಲೇಸ್. ತನ್ನ ಅರಮನೆಯನ್ನ, ಬೆಳ್ಳಿ, ಬಂಗಾರ, ವಸ್ತ್ರ, ವೈಡೂರ್ಯ, ತನ್ನ ಮುದ್ದಿನ ಹೆಂಡತಿಯನ್ನ ಬಿಟ್ಟು ಹೋದ.